ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಕ್ಷಣಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾವುದೂ ವ್ಲಾಗ್ ಇರಲಿಲ್ಲ, ಅದಕ್ಕೆ ನಾನು ವ್ಲಾಗ್ನ ಹಾಕಿರಲಿಲ್ಲ. ಇವತ್ತು ಏನಿದೆ ಹೇಳ್ತೀನಿ ನಿಮಗೂ, ಸರ್ಪ್ರೈಸ್ ಏನಿದೆ ಅಂದರೆ ಇವತ್ತು 18th ಮಾರ್ಚ್ 18th ನಾನು ಇವಾಗ ವಿಡಿಯೋ ಮಾಡ್ಕೊಳ್ತಾ ಇರೋದು. ಇದು ಮಾರ್ಚ್ 18th 19th ಅಂದರೆ ನಾಳೆ ನೆಕ್ಸ್ಟ್ ಡೇ ನಿಖಿಲ್ ಅವ್ರ ಬರ್ಡೇ ಇದೆ. ಅವ್ರಿಗೇನೂ ಗೊತ್ತಿಲ್ಲ, ಬರ್ಡೇ ಇದೆ, ಒಂದು ರೀತಿ ಸ್ಪೆಷಲ್. ಅವ್ರಿಗೇನು ಗೊತ್ತಿಲ್ಲ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ. ನಾನು ಏನೋ ಒಂದು ವಿಶ್ ಅಂದರೆ ನಾರ್ಮಲಾಗಿ ನಾನು ಮಾಡೇ ಮಾಡ್ತೀನಿ. ಯಾವಾಗಲೂ 12 ಗಂಟೆಗೆ ವಿಶ್ ಮಾಡೋದು. ನಾನು ಒಂದು ಸ್ವಲ್ಪ ಸ್ಮಾಲ್ ಸೆಲೆಬ್ರೇಷನ್ ಏನಾದರೂ ಮಾಡೋಣ ಅಂತ ಥಿಂಕ್ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಇವಾಗ ಟೈಮು ಎಷ್ಟು ಗಂಟೆ? 11:30 ಆಯಿತು. ಅಂದರೆ ಅವರು 11 ಗಂಟೆಗೆ ಡ್ಯೂಟಿ ಹೋಗ್ತಾರಾ, ನೈಟ್ ಶಿಫ್ಟ್ ಇತ್ತು ಅವ್ರದ್ದು. 11 ಗಂಟೆಗೆ ಹೋದ್ಮೇಲೆ ಟೈಮ್ ಇರುತ್ತಲ್ಲ, ಮಾಡೋಣ ಅಂತ ನಾನು ಒಂದು ಸ್ವಲ್ಪ ಏನಾದರೂ ಅಷ್ಟೊಂದೇನು ದೊಡ್ಡದಲ್ಲ ಡೆಕೋರೇಷನು, ಹಂಗೆ ಒಂದು ಸ್ಮಾಲ್ ನಾವೇ ನಮ್ಮದೇ ರೂಮಲ್ಲಿ ಒಂದು ಏನೋ ಸರ್ಪ್ರೈಸ್ ಮಾಡೋಣ ಅಂತ ಇದೆ ನನ್ನ ಮೈಂಡಲ್ಲಿ. ಅದಕ್ಕೆ ಇದು ಬರ್ತಡೇ ಅಂತ ಬರೆದಿದ್ದು. ಇದಕ್ಕೆ ಅಂತಲೇ ತಂದಿರಲಿಲ್ಲ ನಾನು. ಮೊದಲು ಯಾವಾಗೂ ತಂದಿದ್ವಿ ನಾವು. ಅದು ಏನೋ ಯಾವುದೋ ಕಾರಣಕ್ಕೂ ಹಾಕಲಿಲ್ಲ, ಏನು ಗೊತ್ತಿಲ್ಲ, ಪ್ಯಾಕ್ ಹಾಗೆ ಇತ್ತು. ಅವಾಗಿತ್ತಲ್ಲ ನಂಗೆ ನೆನಪಿತ್ತದು. ಇವಾಗ ನಾನು ಹೊರಗಡೆ ಹೋಗಿ ಏನಾದರೂ ತೊಗೊಳ್ಬೇಕಂತಂದರೆ ಅವ್ರ ಜೊತೆನೇ ಹೋಗ್ಬೇಕಲ್ವಾ. ಏನಿದ್ರು ಅವ್ರ ಜೊತೆನೇ ತೊಗೊಂಡವ್ರಿಗೆ ಗೊತ್ತಾಗುತ್ತೆ. ಇದು ಇತ್ತು ನನ್ನ ಹತ್ರ, ಏನೋ ಇರ್ಬೋದೇನೋ ನೆಟ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಏನಾದರೂ ಅಂತಲೇ ಓಡಿಸೋಣ ಅಂತ ಇದು ಒಂದು ಪ್ಲ್ಯಾನಲ್ಲಿ ನಾ ಇದ್ದೆ. ಆಮೇಲೆ ಇವಾಗ ಅವ್ರು ಹೋದ್ಮೇಲೂ ನಾರ್ಮಲಾಗಿಯೇ ಇದ್ದೆ ಒಂದು 5-10 ನಿಮಿಷ. ಆಮೇಲೆ ಇದನ್ನೆಲ್ಲ ಇವಾಗ ಕಪಾಟಿಂದ ಹುಡುಕ್ದೆ. ಇವಾಗ 11:30 ಆಗಿದೆ. ಇದು ಒಂದು ಸಿಕ್ಕಿದೆ. ಮತ್ತು ಇದು ಆಲ್ಮೋಸ್ಟ್ ನೋಡಿರ್ಬೋದು, ಆರ್ಡರ್ ಮಾಡ್ಬೋದು ಇದನ್ನು ಮೆಶೋ, ಫ್ಲಿಪ್ಕಾರ್ಟು, ಅಮೆಝಾನಲ್ಲಿ ಈ ರೀತಿ ಬಂದಿದೆ. ಇದನ್ನೊಂದು ತರಿಸಿದ್ದೀನಿ. ಮತ್ತು ಏನಿದೆ, ಲೈಟಿಂಗ್ಸ್ ಇದೆ. ಮತ್ತು ಇದು ರೋಸ್ ಪೆಟಲ್ಸು ಮತ್ತು ಕ್ಯಾಂಡಲ್ಸು ಎಲ್ಲ ನಾನು ತೊಗೊಂಡು ಬಂದಿದ್ದೆ ಮೊದಲೇ, ಅದು ಇದೆ. ಮತ್ತು ನಾವು ಗಣಪತಿ ಟೈಮಲ್ಲಿ ಒಂದು ಸ್ವಲ್ಪ ಏನೋ ತಂದಿದ್ವಿ ಡೆಕೋರೇಷನ್ಗೆ ಅಂತ. ಅದು ಒಂಚೂರು ಉಳಿದಿತ್ತು ಇದೆಲ್ಲ. ಮತ್ತು ನಮ್ಮದು ರಿಂಗ್ ಲೈಟ್ ಇದ್ದೇ ಇರುತ್ತಲ್ಲ, ಈ ವಾಲ್ಗೆ ನಮ್ಮದು ಫೋಟೋ ಫ್ರೇಮ್ ಎಲ್ಲ ಇದೆ, ತೋರಿಸ್ತೀನಿ ನಿಮಗೆ. ಈ ವಾಲ್ಗೆ ಮಾಡಬೇಕು ಅಂತ, ಯಾಕಂದರೆ ಇವಾಗ ನಾನು ಲೈಟ್ ಆಫ್ ಮಾಡಿದ್ದೀನಿ. ಇದು ಫುಲ್ ಇಷ್ಟು ದೊಡ್ಡ ವಾಲ್ ಇದೆ. ಲೈಟ್ ಆಫ್ ಮಾಡೋದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಡಿಮ್ ಕಾಣ್ತಾ ಇದೆ. ಇದ್ರ ಮೇಲ್ಗಡೆ ಇಲ್ಲಿ ನಮ್ಮ ಫೋಟೋ ಫ್ರೇಮ್ ಎಲ್ಲ ಇದೆಯಲ್ಲ, ಇಲ್ಲಿ ಒಂದು ಸ್ವಲ್ಪ ಏನಾದರೂ ಬರ್ಡೇ ಅಂತ ಬರೆದು ಲೈಟಿಂಗ್ಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ಇವಾಗ ಪೆಟಲ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅದನ್ನು, ಯಾಕಂದರೆ ಇವಾಗಲೇ ಹಾಕಿದರೆ ನಾನು ಫ್ಯಾನ್ ಹಚ್ಕೊಂಡು ಮಲಗಬೇಕಲ್ಲ, ಮತ್ತೆಲ್ಲ ಬಾಡೋಗ್ಬಿಡುತ್ತೆ. ಇವಾಗ ಲೈಟಿಂಗ್ಸು ಮತ್ತು ಒಂದು ಸ್ವಲ್ಪ ಇದು ನಮ್ಮದು ಚೇರ್ ಮೇಲಿರೋ ಕುಷನ್ ಇದೆಯಲ್ಲ, ಅದನ್ನು ಕೆಳಗಡೆ ಹಾಕಿಬಿಟ್ಟು ಬೆಡ್ಶೀಟ್ ಅದು ಏನಾದರೂ ಹಾಕಿ ಏನೋ ಒಂದು ಮೈಂಡ್ ಓಡಿಸ್ಬೇಕು ಅಂತ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಮತ್ತು ಪೇಸ್ಟ್ರೀಸ್, ನಾವು ಕೇಕ್ ಅಂತೂ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಜಾಸ್ತಿ. ನಮ್ಮ ಅತ್ತೆ ಅಂತೂ ತಿನ್ನೋದನ್ನೇ ಇಲ್ಲ ಅವರು. ಮತ್ತು ಯಾರು ತಿನ್ನೋದಿಲ್ಲ, ಸುಮ್ಮನೆ ನಾನಂತೂ ಲೈಕ್ ಆಗೋಂಗಿಲ್ಲ ಅದು ಕೇಕು. ಅದಕ್ಕೆ ಬೇಡ ಅಂತ ನಾನು ತರಲಿಲ್ಲ. ನಾನು ಪೇಸ್ಟ್ರೀಸ್ ಬರುತ್ತಲ್ಲ, ಚಾಕ್ಲೇಟ್ ಫ್ಲೇವರ್ ಅವ್ರಿಗೆ ಇಷ್ಟ, ಅದಕ್ಕೆ ಅದನ್ನೇ ತೊಗೊಂಡು ಬಂದಿದ್ದೀನಿ. ಸ್ಪಾರ್ಕೆಲ್ಲ ತೊಗೊಂಡು ಬಂದಿದ್ದೀನಿ, ಆಲ್ಮೋಸ್ಟ್ ರೆಡಿ ಇದೆ. ಬಟ್ ಇವಾಗ ಅದನ್ನೆಲ್ಲ ಫ್ರಿಜ್ಜಲ್ಲಿ ಹೆಂಗೋ ಮೇಂಟೈನ್ ಮಾಡಿ ಮುಚ್ಚಿಟ್ಟೆ ಅದನ್ನು. ಇವಾಗ ಇದನ್ನೆಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿಡ್ತೀನಿ. ಬೆಳಗ್ಗೆ ಅವರು ಬರೋದು 7 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ನಾನು 6 ಗಂಟೆಗೆ ಎದ್ಬಿಟ್ಟು ಪೆಟಲ್ಸ್ ಎಲ್ಲ ಹಾಕಿ ಕ್ಯಾಂಡಲ್ಸ್ ಹಚ್ಚಿ ರೆಡಿ ಮಾಡಬೇಕು. 7 ಗಂಟೆಗೆ ಅವ್ರು ಬಂದಮೇಲೆ ವಿಶ್ ಮಾಡಬೇಕು ಅಂತ ಈ ರೀತಿ ನನ್ನದು ಪ್ಲ್ಯಾನ್ ಇದೆ. ಇವಾಗ ಮಾಡೋವರೆಗೂ ಟೈಮ್ ಆಗುತ್ತಲ್ಲ, ಅದಕ್ಕೆ ಇವಾಗ ಇಷ್ಟು ದಿನ ನಾನು ವ್ಲಾಗು ಹಾಕಿರಲಿಲ್ಲ. ಇದೊಂದು ರೀತಿ ಒಂದು ಸಣ್ಣ ಶಾರ್ಟ್ ವ್ಲಾಗು ಆಗುತ್ತೆ, ಅವ್ರಿಗೆ ಸರ್ಪ್ರೈಸ್ ಕೊಟ್ಟಂಗೂ ಆಗುತ್ತೆ, ಒಂದು ಮೆಮೊರಿ ನೆನಪಿರುತ್ತಲ್ಲ. ಅದಕ್ಕೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅವ್ರಿದ್ದಾಗ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ, ಮತ್ತು ಗೊತ್ತಾಗುತ್ತೆ. ಅದಕ್ಕೆ ಅವ್ರು ಹೋಗೋವರೆಗೂ ವೇಟ್ ಮಾಡಿಬಿಟ್ಟು ಅವ್ರು ಹೋದ್ಮೇಲೆ ಇವಾಗ ಎಲ್ಲ ಸಾಮಾನೆಲ್ಲ ಹುಡುಕಿ ಇವಾಗ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಿಮಗೂ ತೋರಿಸೋಣ, ನಿಮ್ಮ ಜೊತೆ ಒಂದು ಸಣ್ಣ ಶಾರ್ಟಾಗಿ ಒಂದು ಮೆಮೊರಿನೂ ಇರುತ್ತೆ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಂಗಾಗತ್ತೆ ಅಂತ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ಇಷ್ಟು ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಗುಡ್ ನೈಟ್ ಹೇಳಬೇಕು, ನಾಳೆ ವ್ಲಾಗ್ ಇದ್ರ ಜೊತೆ ಕಂಟಿನ್ಯೂ ಆಗುತ್ತೆ. ಗುಡ್ ಮಾರ್ನಿಂಗ್ ಹೇಳಬೇಕು, ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಸರ್ಪ್ರೈಸಿಂಗ್ ವ್ಲಾಗ್ ಆಗಿರುತ್ತೆ. ಇನ್ನೂವರೆಗೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಮರಿದಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ. ಮತ್ತು ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವತ್ತು ಬೇಗ ಮಾಡಿ ನಾನು ಮಲಗ್ತೀನಿ, ಯಾಕಂದರೆ ಲೇಟ್ ಆದರೆ ಮತ್ತೆ ಮಾರ್ನಿಂಗ್ ಹೇಳೋಕ್ಕಾಗೋದಿಲ್ಲ ಅಲ್ಲ. ವಿಡಿಯೋ ಮಾಡಿ ತೋರಿಸ್ತೀನಿ, ಇಲ್ಲ ಮಾಡ್ತಾನೆ ತೋರಿಸ್ತೀನಿ, ನೋಡೋಣ ಹೆಂಗಾಗತ್ತೆ ಅಂತ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಸರ್ಕಸ್ ಮಾಡಿ ಇಲ್ಲಿ ನನ್ನ ಫೋಟೋ ಫ್ರೇಮ್ ಇತ್ತಲ್ಲ, ಅದನ್ನು ಫೋಟೋ ಫ್ರೇಮ್ ತೆಗೆದಿದ್ದೆ. ಅಲ್ಲೊಂದು ಮೊಳೆ ಇತ್ತು, ಫೋಟೋ ಫ್ರೇಮ್ ತೆಗೆದು ಇದು ಗ್ರೇ ಕಲರನ್ನು ನಾನು ಸಾರಿ ಹಾಕ್ಕೊಂಡೇ ಇಲ್ಲ, ಯಾಕಂದರೆ ಇದರಲ್ಲಿ ಲೈಟ್ಸ್ ಹಾಕಿದರೆ ಎದ್ದು ಕಾಣತ್ತಲ್ಲ,
ಲೈಟ್ ಆಫ್ ಮಾಡಿದಾಗ ನೋಡಿದೆ, ಅದಕ್ಕೆ ಇದನ್ನು ಅಲ್ಲಿ ಹಾಕಿ ಇವಾಗ ರೆಡಿ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿ ನೆರಿಗೆ ಬಂದಿದೆ. ಈ ರೀತಿ ಹಚ್ಚಬೇಕು, ಇಲ್ಲಾಂದರೆ ಈ ರೀತಿ ಹೀಗೆ ಕವರ್ ಮಾಡಬೇಕು. ಕವರ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಇಷ್ಟೇ ಮಾಡಿಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ಇದೊಂದು ಸೆಟಪ್ ಮಾಡಿದ್ದೀನಿ. ಇದು ನನ್ನ ವೇಲಿದು ಬಾಂಧಿ ವೇಲಿದೆ. ಅದು ನಂದು ಚೇರ್ ಮೇಲೆ ಇರೋ 2 ಕುಷನ್ನ ತೆಗೆದುಬಿಟ್ಟು ಅದಕ್ಕೊಂದು ಸೆಟಪ್ನ ಮಾಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಲೈಟಿಂಗ್ಸ್ ಒಂದು ಹಚ್ಚಬೇಕು, ಯಾಕಂದರೆ ಅದಕ್ಕೆ ಎಕ್ಸ್ಟೆನ್ಷನ್ ಬೇಕಲ್ಲ ಇಲ್ಲಿಂದ ಅಲ್ಲಿವರೆಗೂ. ಅಂದರೆ ಇದೊಂದು ಸ್ವಲ್ಪ ದೊಡ್ಡದಾಗತ್ತೆ, ಅಲ್ಲಿವರೆಗೂ ಸ್ವಿಚ್ ಏನೋ ಇದೆ, ಬಟ್ ಲೈಟಿಂಗ್ಸ್ ಅಲ್ಲಿವರೆಗೂ ಹೋಗೋದಿಲ್ಲ. ಅದಕ್ಕೆ ಇವಾಗ ಇಷ್ಟೆಲ್ಲ ಸೆಟಪ್ ಮಾಡಿದ್ದೀನಿ. ಅದು ಹ್ಯಾಪಿ ಬರ್ತ್ಡೇ ಅಂತ ಅದನ್ನೊಂದು ಸೆಟ್ ಮಾಡಿಕೊಂಡು ಇಲ್ಲಿ ಹಾಕಿಬಿಟ್ಟು ಆಮೇಲೆ ಲೈಟಿಂಗ್ಸ್ನ ನೋಡಬೇಕು ಅಂತ ಇದೆ. ಫ್ಯಾನ್ ಒಂದು ಬಂದ್ ಮಾಡಿದ್ದೀನಿ. ಫ್ಯಾನ್ ಹಚ್ಚಿದೆ 3-4 ಸಲ ಇದು ಬೀಳ್ತಾಯಿತ್ತು, ಅದಕ್ಕೆ ಮತ್ತೆ ಚೆನ್ನಾಗಿ ಕವರ್ ಮಾಡಿ ಹಚ್ಚಿದೆ. ಎಲ್ಲ ಆದಮೇಲೆ ಫ್ಯಾನ್ ಹಚ್ಕೊಂಡು ಮಲ್ಗೋಣ ಅಂತ ಸುಮ್ಮನೆ ಒಂದು ಸ್ವಲ್ಪ ಫ್ಯಾನ್ನ ಆಫ್ ಮಾಡಿದ್ದೀನಿ. ಟ್ರೈಪೋಟಿಗೆ ಹಚ್ಚಿ ಸ್ಟ್ಯಾಂಡಿಗೆ ಹಚ್ಚಿ ವೀಡಿಯೋನ ಮಾಡ್ಬೇಕಂದ್ರೆ ಭಾಳ ತುಂಬ ಲೇಟ್ ಆಗಿಬಿಡತ್ತೆ. ಅದಕ್ಕೆ ಬೇಡ, ಮಾಡ್ತಾನೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇಷ್ಟಂತೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಎಲ್ಲ ಸೆಟಪ್ ಮಾಡಿ ಇಷ್ಟು ರೆಡಿ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ. ಇಷ್ಟು ರೆಡಿನ ಮಾಡಿದ್ದೀನಿ. ಇದನ್ನು ಹಿಂಗೆ ಟರ್ನ್ ಮಾಡಿ ತೊಗೊಳ್ಬೇಕು ಅಂತ ಇದ್ದೆ, ಭಾಳ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಇದನ್ನೊಂದು ಸ್ಪ್ರೇ ಈ ರೀತಿ ಹ್ಯಾಪಿ ಬರ್ತ್ಡೇ ಅಂತ ಬರೆದು ಈ ರೀತಿ ರೆಡಿ ಮಾಡಿದ್ದೀನಿ. ಇದನ್ನು ಲೈಟಿಂಗ್ಸ್ ಹಚ್ಚಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಲೈಟಿಂಗ್ಸ್ ಹಚ್ಚೋಕೆ ಅಷ್ಟೊಂದು ಜುಗಾಡು ಮಾಡಿದೆ. ನೋಡಿ ಮುಂದುಗಡೆಯಿಂದ ಕಾಣ್ತಾ ಇರ್ಬೋದು ಹ್ಯಾಪಿ ಬರ್ತ್ಡೇ ಅಂತ ಬರೆದಿದೆ. ಲೈಟಿಂಗ್ಸ್ ಇದೆಯಲ್ಲ, ಅಂದರೆ ಲೈಟ್ ಆಫ್ ಮಾಡ್ತೀನಲ್ಲ ನಾನು, ಅದಕ್ಕೆ ಲೈಟಿಂಗ್ಸ್ನ ಹಾಕಿದೆ. ಈ ರೀತಿಯಾಗಿದೆ. ಇಲ್ಲಿ ಮಾರ್ನಿಂಗ್ ಪೆಟಲ್ಸ್ ಅದು ಎಲ್ಲ ಹಾಕಿಬಿಟ್ಟು ಪೇಸ್ಟ್ರಿನ ತಂದು ಇವಾಗೇನಿಲ್ಲ ಇದನ್ನು ಇಡ್ತೀನಿ ಅಲ್ಲಿ. ಮತ್ತು ನನ್ನ ಡಾಲ್ ಇದೆಲ್ಲ ಅದನ್ನು ಇಡಬೇಕು ಅಂತ ಇದ್ದೀನಿ. ಇಷ್ಟು ರೆಡಿ ಮಾಡಿದ್ದೀನಿ. ಟೈಮ್ ಇವಾಗ 12:40 ಆಯಿತು. ಒಬ್ಬಳೆ 12:40 ಆಯಿತು. ಫುಲ್ ಸೆಟ್ ಆಗ್ತಾಯಿದೆ. ಇಷ್ಟೊಂದು ಮೇಲೆ ಹತ್ತಬೇಕು ಕೆಳಗಿಳಿಬೇಕು, ಮೇಲೆ ಹತ್ತಬೇಕು ಕೆಳಗಿಳಿಬೇಕು. ಮತ್ತು ಅದು ಲೈಟಿಂಗ್ಸ್ ಹಾಕಿದ್ನಲ್ಲ, ಅದು ಫುಲ್ ಕಲೆಕ್ಷನ್ ಎಲ್ಲ ಇಲ್ಲಿ ಈ ಗೋಡೆಯಿಂದ ಇಲ್ಲಿ ತಿರುಗಿಸ್ಕೊಂಡು ಬಂದು ಇಲ್ಲಿ ಹಚ್ಚಬೇಕು. ಅದೆಲ್ಲ ಮತ್ತು ಹಿಂದ್ಗಡೆಯಿಂದ ಅದೆಲ್ಲ ಮಾಡೋದಿರಲಿ, ಇದೆಲ್ಲ ಹರಿವಿರ್ತೀವಲ್ಲ ಅದನ್ನು ಮತ್ತೆ ಕ್ಲೀನ್ ಮಾಡಬೇಕು. ಇವಾಗ ಇಷ್ಟು ಮಾಡಿದ್ದೀನಿ. ಇವಾಗ ಮಲಗ್ತೀನಿ, ಮತ್ತೇನಿಲ್ಲ. ಇವಾಗ ಆಲ್ರೆಡಿ ರೆಡಿ ಆಗಿದೆ. ಇದು ಕರೆಂಟ್ ಎಲ್ಲ ಲೈಟಿಂಗ್ಸ್ ಅದನ್ನೆಲ್ಲ ಹಚ್ತೀನಲ್ಲ, ಹಚ್ಚಿ ಒಂದು ಸಲ ತೋರಿಸ್ತೀನಿ ನಾನು ನಿಮಗೆ. ಫೈನಲಿ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಟೈಮು 1 ಗಂಟೆ ಆಗೇ ಹೋಯಿತು. ಅದು ಮೊದಲು ಒಂದು ಲೈಟಿಂಗ್ಸ್ ಹಾಕಿದ್ದೆ, ಅದು ಯಾಕೋ ತುಂಬ ಲೈಟಾಗಿ ಬರ್ತಾಯಿತ್ತು. ಲೈಟ್ ಆಫ್ ಮಾಡಿದ್ಮೇಲೆ ಕಾಣ್ತಾನೆ ಇರಲಿಲ್ಲ. ಮತ್ತು ಅದನ್ನು ತೆಗೆದು ಚೇಂಜ್ ಮಾಡಿ ಇವಾಗ ಇದನ್ನು ಹಾಕಿದೆ. ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬರೆದಿದ್ದೀನಿ. ಇವಾಗ ಅವರಿಲ್ಲಲ್ಲ, ಅದಕ್ಕೆ ಅಲ್ಲಿ ಡಾಲ್ ಇಡ್ತೀನಿ. ಅಲ್ಲಿ ಫ್ರೇಮ್ ಇತ್ತದು, ಅದನ್ನು ಫ್ರೇಮ್ನ ತೆಗೆದು ಈ ಸ್ಯಾರಿನ ಹಾಕಿದ್ನಲ್ಲ, ಅದಕ್ಕೆ ಆ ಫ್ರೇಮ್ನ ಅಲ್ಲಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಅದನ್ನು ನಾನು ಆರ್ಡ್ರ್ ಮಾಡಿದ್ನಲ್ಲ, ಇದರಲ್ಲೂ ಲೈಟ್ಸ್ ಬರುತ್ತೆ. ಇದು ತೋರಿಸಿದ್ನಲ್ಲ ನಾನು ನಿಮಗೆ, ಬಬಲ್ಸ್ ಮತ್ತು ಪೆಟಲ್ಸ್ನ ಹಾಕಿದ್ದೀನಿ. ಇಷ್ಟು ಮಾಡಿ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಕ್ಯಾಂಡಲ್ಸ್ ಹಚ್ಚಬೇಕು ಮತ್ತು ಕೇಕ್ನ ತಂದಿಡಬೇಕು. ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ಲ, ಅದಕ್ಕೆ ತೋರಿಸಲಿಲ್ಲ. ಇಷ್ಟು ಡೆಕೋರೇಷನ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಂತ ವಿಡಿಯೋ ಮಾಡಿದೆ. ಇವಾಗ ಏನಿಲ್ಲ, 1 ಗಂಟೆ ಅಲ್ಲ 1:15 ಆಗ್ಲಿಕ್ಕೆ ಬಂತಿರ್ಬೋದು. ಫ್ಯಾನ್ ಹಚ್ಕೊಂಡು ಮಲಗ್ತೀನಿ. ಇವಾಗ ಇಷ್ಟೇ ಸಿಂಪಲ್ ನಾರ್ಮಲಾಗಿ ನಮ್ಮ ಕೈಯಿಂದ ಎಷ್ಟಾಗೈತೆ ಅಷ್ಟಾದರೂ ಮಾಡಬೇಕು ಅಂತ ಇತ್ತು. ದುಡ್ಡು ಕೊಟ್ಟು ಹೊರಗಡೆ ಹೋಗಿ ಎಂಜಾಯ್ ಮಾಡೋಕ್ಕಿಂತ ಮನೆಯಲ್ಲೇ ಏನೋ ಮಾಡಿದರೆ ಸ್ಯಾಟಿಸ್ಫ್ಯಾಕ್ಷನು. ಮತ್ತು ಒಂದು ರೀತಿ ನನಗೆ ತುಂಬ ಐಡಿಯಾಸ್ ಅಂತಾರಲ್ಲ, ದೊಡ್ಡದೇನು ಬರೋದಿಲ್ಲ, ಆದರೂ ಸಣ್ಣದಾಗಿ ನಾನೇ ಮಾಡಬೇಕು ಅಂತ ಒಂದು ರೀತಿ ಏನೋ ಚೆನ್ನಾಗಿ ಅನಿಸುತ್ತೆ ನಂಗೆ. ಐಡಿಯಾಸ್ ತೊಗೊಂಡು ಬರೋಕ್ಕೆ ಮಾಡೋಕ್ಕೆ ಸ್ವಲ್ಪ ತಲೆನ ಯೂಸ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಗಣಪತಿ ಹಬ್ಬಕ್ಕಾಗಲಿ ಎಲ್ಲದಕ್ಕೂ ನಾನೇ ಮಾಡ್ತಾಯಿದ್ದೀನಲ್ಲ, ನನಗೂ ನನ್ನಲ್ಲೂ ಒಂದೇನೋ ಟ್ಯಾಲೆಂಟ್ ಇದೆಯಪ್ಪ ಅಂತ ಅನಿಸ್ತಾ ಇದೆ. ಅದಕ್ಕೆ ಇದನ್ನು ಇಷ್ಟು ಮಾಡಿದೆ. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನಿಮಗೆ ಲೈಟ್ ಆಫ್ ಮಾಡಿ ಯಾವ ರೀತಿ ಕಾಣುತ್ತೆ ಅಂತ. ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಇದೆಯಲ್ಲ, ಲೈಟಿಂಗ್ಸ್ ಅದ್ರ ಮೇಲೆ ಬೀಳ್ತಾ ಇದೆ. ಈ ರೀತಿ ಇಷ್ಟು ಮಾಡಿದ್ದೀನಿ. ಇಲ್ಲಿ ನಮ್ಮ ಫ್ರೇಮ್ಸ್ ಇದೆಯಲ್ಲ, ದೊಡ್ಡ ಫ್ರೇಮ್ ಒಂದಿತ್ತು, ಅದನ್ನು ತೆಗ್ದು ಇದನ್ನು ಹಾಕಿದ್ದೀನಿ. ಇಷ್ಟೇನೋ ರೆಡಿ ಮಾಡಿದ್ದೀನಿಪ್ಪ ನನಗೆ ಬಂದಷ್ಟು. ಈ ಲೈಟಿಂಗ್ಸ್ ನಂದು ಎಲ್ಲಿಂದ ಎಲ್ಲಿ ಕಲೆಕ್ಷನ್ ಆಗಿದೆ ಅಂತ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿ ಹೋಗಿ, ಇಲ್ಲಿಂದ ಇಲ್ಲಿ ಕಲೆಕ್ಷನ್ ಆಗಿ ಇಷ್ಟೆಲ್ಲ ರೌಂಡ್ ಹಾಕಿ ಆಮೇಲೆ ಇಲ್ಲಿ ಕಲೆಕ್ಷನ್ ಕೊಟ್ಟಿದ್ದೀನಿ. ಅದಕ್ಕೆ ಈ ಥರ ಪೇಸ್ಟ್ರೀಸ್ನ ತಂದಿದ್ದೆ. ಇದನ್ನೆಲ್ಲ ಡೆಕೋರೇಷನ್ ಮಾಡಿಟ್ಟು ಐ ಲವ್ ಯು ಅಂತ ಬರ್ತಿದ್ದೀನಿ ಅಲ್ಲಿ. ಇವಾಗ ಕ್ಯಾಂಡಲ್ನ ಹಚ್ಚಬೇಕು. ಇಷ್ಟೇ ಸ್ಮಾಲ್ ಹಾಗೆ ಬಿಡ್ತು ಅದು. ಇವಾಗ ಒಂದು 5 ನಿಮಿಷ ಬರ್ತಾರೆ, ನೋಡ್ತಾ ಇರ್ಬೋದು. ಕ್ಯಾಂಡಲ್ನ ಹಚ್ಚಿದ್ದೀನಿ ಯಾವ ರೀತಿ ಅಂತ ಇದೆ. ಲಾಸ್ಟ್ ಫೈನಲ್ ಇದು. ಅಂದರೆ ಅದು ಫೋಟೋಸ್ನ ಒಂದು ಸ್ವಲ್ಪ ಸರಿಸಿದೆ ನಾನೇ. ಇವಾಗ ಅವ್ರು ಬಂದು ಕೂತ್ಕೊಳ್ತಾರಲ್ಲ, ಎಲ್ಲ ಹಚ್ಚಿಟ್ಟಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಲೈಟೆಲ್ಲ ಆಫ್ ಮಾಡಿ ಮಲಗ್ತೀನಿ. ಹಾಗೆ ನಿದ್ದೆ ಮಾಡೋದಿಲ್ಲ, ಮಲಗೋ ಹಾಗೆ ಮಾಡ್ತೀನಿ. ಅವ್ರು ಇವಾಗ ಬರ್ತಾರಲ್ಲ, ಡೋರ್ ಓಪನ್ ಮಾಡಿದ್ಮೇಲೆ ಇದೆಲ್ಲ ಲೈಟ್ಸ್ ಆನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮೊದಲೇ ಹಚ್ಚಿಟ್ರೆ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಅದಕ್ಕೆ
ಅದಕ್ಕೆ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ ನಾನು ಮಲಗಿರೋ ಹಾಗೆ ಮಾಡ್ತೀನಿ. ಅವ್ರು ಡೋರ್ ತೆಗೆದ್ಮೇಲೆ ಲೈಟ್ ಆನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ನಿಖಿಲ್ ಅವ್ರು ಬಂದಿದ್ದಾರೆ, ನೋಡ್ತಾ ಕೂತ್ಕೊಂಡಿದ್ದಾರೆ. ಇಲ್ಲಿ ವಿಶ್ ಮಾಡಿದೆ, ಲೈಟ್ ಆಫ್ ಮಾಡಿದೆ, ಅವ್ರ ಫೇಸು ಕಾಣೋದಿಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಆನ್ ಮಾಡಿ ಇವಾಗ ಅವರು ಫ್ರೆಶ್ ಅಪ್ ಆಗಿ ಬಂದರೆ ಬರ್ಡೇ ಮಾಡೋದು. ನಿಖಿಲ್ ಅವರು ಫ್ರೆಶ್ ಆಗಿ ಬರ್ತಾ ಇದ್ದಾರೆ, ಇವಾಗ ಬರ್ತ್ಡೇ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಈ ಸರಿ ಹಚ್ಬಿಟ್ಟು ಕೇಕ್ ಟೇಸ್ಟ್ ಚೆನ್ನಾಗಿದೆ. ಇವಾಗ ನಾನು ತಿನ್ನಿಸ್ತೀನಿ ಅವ್ರಿಗೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇಷ್ಟ ಸ್ಮಾಲ್ ಸೆಲೆಬ್ರೇಷನ್ ನಮ್ಮದು, ಇನ್ನೂ ಮಾಡೋದಿದೆ. ಇದು ಸರ್ಪ್ರೈಸ್ ಆಗಿತ್ತಲ್ಲ, ಆಮೇಲೆ ನೋಡೋಣ. ಇವಾಗ ಒಂದು ಸ್ವಲ್ಪ ಅವರು ರೆಸ್ಟ್ ಮಾಡ್ಕೊಳ್ಳಿ, ಡ್ಯೂಟಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ನಿಖಿಲ್ ಅವ್ರಿಗೆ ವಿಶ್ ಮಾಡಿ ಬ್ಲೆಸ್ಸಿಂಗ್ಸ್ನ ಕೊಡಿ. ಇದು ಟಿಫನ್ ದೋಸೆ, ಚಟ್ನಿ, ಪಲ್ಯ ಮತ್ತು ಟೀ. ನಿಖಿಲ್ ಅವ್ರಿಗೆ ಬರ್ತ್ಡೇ ಸ್ಪೆಷಲ್. ಥ್ಯಾಂಕ್ ಯು. ನಾನು ಇವಾಗ ಕೆಲಸ ಎಲ್ಲ ಮುಗಿತು, ಸ್ನಾನ ಎಲ್ಲ ಮಾಡಿಕೊಂಡು ದೀಪ ಹಚ್ಚಿ ಟಿಫನ್ ಎಲ್ಲ ರೆಡಿ ಮಾಡಿದ್ದೀವಿ. ನಿಖಿಲ್ ಅವ್ರಿಗೂ ಕೊಟ್ಟೆ, ನಾನು ಇವಾಗ ಟಿಫನ್ ಮಾಡ್ಕೋಬೇಕು. ನೋಡೋಣ ಅಡುಗೆ ಏನು ಮಾಡಬೇಕು ಅಂತ. ಹೊರಗಡೆ ಹೋಗೋ ಪ್ಲ್ಯಾನ್ ಇಲ್ಲ, ಸಂಜೆ ಏನಾದರೂ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ. ಯಾಕಂದರೆ ಬೇಸಿಗೆಗೆಲ್ಲ ಫುಲ್ ಸೆಕೆ ಇದೆಲ್ಲ, ಹೊರಗಡೆ ಹೋದರೂ ಅಷ್ಟೊಂದು ಊಟ ಆಗೋಂಗಿಲ್ಲ. ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಇದೆ, ನೋಡ್ತೀನಿ. ಇವಾಗ ಅಡುಗೆ ಎಲ್ಲ ಮುಗಿಸ್ದೆ. ಅಡುಗೆ ಏನು ಮಾಡಿಲ್ಲ ಇವತ್ತು, ಸಿಂಪಲ್ಲಾಗಿ ನಾರ್ಮಲೇ ಮಧ್ಯಾಹ್ನ ಮಾಡಿದ್ದೀನಿ. ಅಂದರೆ ಮನೇಲಿ ಯಾರೂ ಇಲ್ಲ, ನಾವು ಅಷ್ಟೇ ಅಲ್ವಾ. ಸಂಜೆಗೆ ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ ಇದೆ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಅಂತಂದರೆ ಟಿಫನ್ ದೋಸೆ ಮಾಡಿದ್ವಲ್ಲ, ಮತ್ತು ಇವಾಗ ಎಷ್ಟು ಬಿಸಿಲಿದೆ, ಏನೂ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ಸಂಜೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವಾಗ ನಿಖಿಲ್ ಅವರು ಗುಡಿಗೆಲ್ಲ ಹೋಗಿ ಬಂದರು. ಬೆಡ್ಶೀಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇವಾಗ ಹಾಕಿದ್ದೀವಿ. ಕೆಲಸ ಎಲ್ಲ ಮುಗಿದೆ, ಇವಾಗ ರೆಸ್ಟ್ ಮಾಡೋದು. ಇಲ್ಲಿ ಈವ್ನಿಂಗ್ ಸಂಜೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಪನ್ನೀರೆಲ್ಲ ಕಟ್ ಮಾಡ್ಕೊತಾ ಇದ್ದೀವಿ. ಮಶ್ರೂಮು ಕಬಾಬ್ ಮಾಡೋಕ್ಕಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಪನ್ನೀರ್ ಹಾಕಿ ಟೇಸ್ಟ್ ಮಾಡೋಣ ಅಂತ. ಮಸಾಲೆ ಎಲ್ಲ ರೆಡಿಯಾಗಿ ಆರೋಕ್ಕಿಟ್ಟಿದ್ದೀನಿ. ಎಲ್ಲ ರೆಡಿಯಾಗಿದೆ. ಇದನ್ನೇನು ಫ್ರೈ ಮಾಡ್ಕೊಳ್ಳೋಂಗಿಲ್ಲ, ಮಸಾಲೆನೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ಮಾಡೋಕ್ಕಿಡ್ತೀನಿ. ಪ್ರತಿ ಸಲ ರೆಡ್ ಮಾಡ್ತಿದ್ದೆ, ಈ ಸಲ ಗ್ರೀನ್ ಮಾಡೋಣ ಅಂತ ಇದರಲ್ಲೆಲ್ಲ ಮಸಾಲೆ ಎಲ್ಲ ಹಾಕಿದ್ದೀನಿ. ಇದರ ರೆಸಿಪಿ ಬೇಕಿದ್ದರೆ ನಂಗೆ ಕಮೆಂಟ್ಸ್ ಹೋಗಿ ತಿಳಿಸ್ರಿ, ಹೇಳ್ತೀನಿ. ಈಗೆಲ್ಲ ಒಮ್ಮೆ ಹೇಳೋಕ್ಕಾಗಂಗಿಲ್ಲ, ಯಾಕಂದರೆ ಮೊದಲು ಟೈಮ್ ಆಗೈತಿ, ಅದ್ರ ಸಂಬಂಧ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಕುದಿ ಬಂದಮೇಲೆ ಪನ್ನೀರ್ನ ಹಾಕ್ತೀನಿ. ಅಷ್ಟೊತ್ತರಲ್ಲಿ ಇದು ಮಶ್ರೂಮ್ಗೆ ಮ್ಯಾರಿನೇಟ್ನ ಮಾಡಿಟ್ಕೊಳ್ತೀನಿ. ಇದು ಮಶ್ರೂಮು ಕಬಾಬ್ ಮಾಡೋಕ್ಕಂತ ಏನು ರೈಸ್, ಇದು ಅಕ್ಕಿ ಹಿಟ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಬಾಬ್ ಮಸಾಲ ಸ್ವಲ್ಪನೇ ಹಾಕ್ಕೋಬೇಕು. ಸಾಲ್ಟ್ ನೋಡಿ ಹಾಕ್ಕೊಳ್ಳಿ. ನಾನ್ ವೆಜ್ ಇದ್ದರೆ ನೀವು ಎಗ್ನ ಹಾಕ್ಕೊಳ್ಬೋದು, ನಾವು ವೆಜಿಟೇರಿಯನ್. ಅದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನ ಯೂಸ್ ಮಾಡ್ಕೋಬಾರ್ದು. ಇದನ್ನು ಮಶ್ರೂಮು ಮ್ಯಾರಿನೇಟ್ ಮಾಡಿ 10 ನಿಮಿಷ ಅಷ್ಟೇ ಇಡಿ. ಭಾಳ ಇಟ್ಟರೆ ಅದು ನೀರು ಬಿಡುತ್ತಲ್ಲ, ಅದಕ್ಕೆ ಇದನ್ನು ಫುಲ್ ಎಲ್ಲ ಕಲಸಿ ಮ್ಯಾರಿನೇಟ್ ಮಾಡಿಡ್ತೀನಿ. ಅಂದರೆ ಒಂದು ಸ್ವಲ್ಪ ಎಲ್ಲ ಅಬ್ಸರ್ವ್ ಆಗುತ್ತಲ್ಲ, ಅದಕ್ಕೆ. ಈ ಜೀರಾ ರೈಸ್ ರೆಡಿ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಇಲ್ಲಿ ಸಾಬುದಾನೆ ಸಬ್ಬಕ್ಕಿ ಸಣ್ಣದು, ಅದರ ಖೀರು. ಇವಾಗ ಟೈಮು 9 ಗಂಟೆ ಆಗಿದೆ. ಎಲ್ಲ ಅಡುಗೆ ಎಲ್ಲ ಮುಗಿಸಿ ಎಲ್ರಿಗೂ ಬಡಿಸ್ಕೊಟ್ಟೆ. ನಿಖಿಲ್ ಅವರು ಊಟ ಮಾಡ್ತಾ ಇದ್ದಾರೆ. ಟೇಸ್ಟ್ ನೋಡಿ ಹೇಳ್ತಾರೆ ಹೆಂಗಿದೆ ಅಂತ. ಚೆನ್ನಾಗಿದೆ. ಮತ್ತು ಕಬಾಬ್ ಮಾಡಿದೆ ಮಶ್ರೂಮಿಂದ, ಅದು ಸಖತ್ತಾಗಿದೆ. ಟೈಮು ಕಡಿಮೆ ಇತ್ತು, ಸಂಜೆ ಮಾಡೋಣ ಅಂತ. ಆದರೂ ಫುಲ್ ಸೆಕೆ ಆಗ್ತಾಯಿತ್ತು, ಅದಕ್ಕೆ ಮಶ್ರೂಮ್ ಕಬಾಬ್ ಮಾಡಿದ್ದೆ. ಮತ್ತು ಪನ್ನೀರ್ ಗ್ರೇವಿ, ಪರೋಟ, ಜೀರಾ ರೈಸು ಮತ್ತು ಸಾಬುದಾನೆ ಖೀರ್. ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಒಂದು ಸ್ವಲ್ಪ ಆಯಿತು. ಆದರೂ 9 ಗಂಟೆ ಕರೆಕ್ಟ್ ಊಟ ಟೈಮಿಗೆ ಎಲ್ರಿಗೂ ಬಡಿಸ್ಕೊಟ್ಟು ಇವಾಗ ನಾವು ಒಂದು ಸ್ವಲ್ಪ ಫಿಲ್ಮ್ ನೋಡ್ತಾ ಊಟ ಮಾಡ್ತಾಯಿದ್ವಿ. ಇವಾಗ ಊಟ ಎಲ್ಲ ಮುಗೀತು. ಪಾತ್ರೆ ಎಲ್ಲ ತೊಳೆದು ಬಂದು ಟೈಮು 10 ಗಂಟೆ ಆಗಿದೆ. ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದು, ಎಲ್ಲ ಕ್ಲೀನ್ ಮಾಡಿ ರೂಮೆಲ್ಲ ಕ್ಲೀನ್ ಮಾಡಿದೆ. ಇವಾಗ ರೆಸ್ಟ್ ಮಾಡಬೇಕು. ಸಂಜೆಯಿಂದ ರೆಸ್ಟ್ ಇಲ್ಲ, ಟ್ಯೂಷನ್ ತೊಗೊಂಡೆ, ಆಮೇಲೆ ಅಡುಗೆಗೆ ನಿಂತ್ಕೊಂಡೆ. ಇವಾಗೆಲ್ಲ ಊಟ ಮುಗಿಸ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡಿ ರೂಮೆಲ್ಲ ಕ್ಲೀನ್ ಮಾಡಿದ್ವಿ. ಮತ್ತು ನಿಖಿಲ್ ಅವರು ಹೋಗ್ಬೇಕು ಇವಾಗ ಡ್ಯೂಟಿಗೆ.
ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ. ಪ್ಲೀಸ್ ಎಲ್ಲರೂ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರೂ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ರೀತಿ ಮತ್ತೆ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.